8 ತಂಡಗಳು 2 ಗುಂಪುಗಳು 15 ಪಂದ್ಯಗಳು. ಐಸಿಸಿಯ ಮಹತ್ವದ ಟೂರ್ನಿ ಚಾಂಪಿಯನ್ಸ್ ಟ್ರೋಫಿಗೆ ಕೌಂಟ್ಡೌನ್ ಶುರುವಾಗಿದೆ. ದಶಕಗಳ ಬಳಿಕ ಆತಿಥ್ಯವನ್ನು ವಹಿಸಿಕೊಂಡಿರುವಂತಹ ಪಾಕಿಸ್ತಾನ ಉದ್ಘಾಟನಾ ಪಂದ್ಯದಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಕಣಕ್ಕಿಳಿಯಲಿದೆ. ಇನ್ನು ಎರಡನೇ ಪಂದ್ಯದಲ್ಲೇ ಭಾರತ ವರ್ಸಸ್ ಬಾಂಗ್ಲಾದೇಶ ನಡುವೆ ಫೈಟ್ ನಡೆಯಲಿದೆ. ಮೊದಲನೇ ಪಂದ್ಯದಲ್ಲೇ ಕಣಕ್ಕಿಳಿತಾ ಇರುವಂತಹ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ನಡುವೆ ಯಾರು ಸ್ಟ್ರಾಂಗ್? ಬಾಂಗ್ಲಾ ಬೇಟೆಗೆ ಭಾರತದ ಸ್ಟ್ರಾಟಜಿ ಹೇಗಿದೆ? ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಬಹು ನಿರೀಕ್ಷಿತ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಫೆಬ್ರವರಿ 19ರಂದು ಚಾಲನೆ ಸಿಗಲಿದೆ. ಫೈನಲ್ ಪಂದ್ಯ ಮಾರ್ಚ್ 9ರಂದು ನಡೆಯಲಿದೆ. 8 ತಂಡಗಳ ನಡುವಿನ ಈ ಕದನ ಏಕದಿನ ಮಾದರಿಯಲ್ಲಿ ನಡೆಯಲಿದೆ. ಇದೊಂಥರ ಮಿನಿ ವಿಶ್ವಕಪ್ ಅಂದ್ರೂ ಕೂಡ ತಪ್ಪಾಗಲ್ಲ. ಹೈಬ್ರಿಡ್ ಮಾದರಿಯ ಈ ಟೂರ್ನಿ ಬಹುತೇಕ ಮ್ಯಾಚ್ಗಳು ಪಾಕಿಸ್ತಾನದಲ್ಲಿ ನಡೆದರೆ ಭಾರತ ತಂಡದ ಪಂದ್ಯಗಳಿಗೆ ಮಾತ್ರ ದುಬೈ ಆತಿಥ್ಯವನ್ನು ವಹಿಸ್ತಾ ಇದೆ. 29 ವರ್ಷಗಳ ಬಳಿಕ ದೊಡ್ಡ ಟೂರ್ನಿಗೆ ಪಾಕಿಸ್ತಾನ ಆತಿಥ್ಯವನ್ನು ವಹಿಸ್ತಾ ಇದ್ದು ಮೊದಲ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅಖಾಡಕ್ಕಿಳಿಯಲಿದೆ. ಆದರೆ ತ್ರಿಕೋನ ಸರಣಿಯಲ್ಲಿ ಮುಖಭಂಗವನ್ನು ಅನುಭವಿಸಿರುವಂತಹ ಪಾಕ್ಗೆ ಹೊಸ ಚಾಲೆಂಜ್ ಕೂಡ ಶುರುವಾಗಿದೆ. ತವರಲ್ಲೇ ಮುಖಭಂಗ ಅನುಭವಿಸಿರುವ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯ 9ನೇ ಆವೃತ್ತಿಯ ಮೊದಲ ಪಂದ್ಯದಲ್ಲೇ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳು ಎದುರುಬದುರಾಗ್ತಾ ಇವೆ. ಕರಾಚಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ 2:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಈ ತಿಂಗಳ ಆರಂಭದಲ್ಲೇ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳು ತ್ರಿಕೋನ ಸರಣಿಯಲ್ಲಿ ಪರಸ್ಪರ 2 ಏಕದಿನ ಪಂದ್ಯಗಳನ್ನು ಆಡಿದ್ವು. ನ್ಯೂಜಿಲೆಂಡ್ ತಂಡ 2 ಪಂದ್ಯಗಳನ್ನು ಗೆದ್ದು ಸರಣಿಯನ್ನು ಗೆದ್ದುಕೊಂಡಿತ್ತು. ತವರಿನಲ್ಲೇ ಅವಮಾನವನ್ನು ಅನುಭವಿಸಿರುವಂತಹ ಪಾಕಿಸ್ತಾನ ಸದ್ಯ ಬುಧವಾರದ ಪಂದ್ಯದಲ್ಲಿ ಗೆಲ್ಲಲೇಬೇಕಾದಂತ ಒತ್ತಡಕ್ಕೆ ಸಿಲುಕಿದೆ. ಇನ್ನು ಉಭಯ ತಂಡಗಳ ಹೆಡ್ ಟು ಹೆಡ್ ಪರ್ಫಾರ್ಮೆನ್ಸ್ ರೆಕಾರ್ಡ್ಸ್ ಹೇಗಿದೆ ಅನ್ನೋದನ್ನ ಹೇಳ್ತೇನೆ ನೋಡಿ. ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ತಂಡಗಳು ಇಲ್ಲಿಯವರೆಗೆ ಒಟ್ಟು 118 ಏಕದಿನ ಪಂದ್ಯಗಳನ್ನಾಡಿವೆ. ಇದರಲ್ಲಿ ಮೆನ್ ಇನ್ ಗ್ರೀನ್ ತಂಡ ಅಂದ್ರೆ ಪಾಕಿಸ್ತಾನ ತಂಡ ನ್ಯೂಜಿಲೆಂಡ್ ವಿರುದ್ಧ 61 ಪಂದ್ಯಗಳನ್ನು ಗೆದ್ದುಕೊಂಡಿದೆ. ಮತ್ತೊಂದು ಕಡೆ ಬ್ಲಾಕ್ ಕ್ಯಾಪ್ಸ್ ತಂಡ 50 ಓವರ್ಗಳ ಸ್ವರೂಪದಲ್ಲಿ ಪಾಕಿಸ್ತಾನದ ವಿರುದ್ಧ 53 ಪಂದ್ಯಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಇನ್ನು 1 ಪಂದ್ಯ ಟೈನಲ್ಲಿ ಅಂತ್ಯವಾಗಿದ್ರೆ 3 ಪಂದ್ಯಗಳು ಯಾವುದೇ ರಿಸಲ್ಟ್ ಅನ್ನು ಕಂಡಿಲ್ಲ. ಹಾಗೆ ಪಾಕಿಸ್ತಾನವು ತನ್ನ ತವರು ನೆಲದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 30 ODI ಪಂದ್ಯಗಳನ್ನು ಆಡಿದೆ. ಈ ಪೈಕಿ 22 ಪಂದ್ಯಗಳನ್ನು ಗೆದ್ದುಕೊಂಡಿದೆ. ಹಾಗೆ ನ್ಯೂಜಿಲೆಂಡ್ ತಂಡ 8 ಪಂದ್ಯಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಆದರೂ ಕೂಡ ಕರಾಚಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ತಂಡ ಪಾಕಿಸ್ತಾನಕ್ಕಿಂತ ಬೆಸ್ಟ್ ರೆಕಾರ್ಡ್ಸ್ ಅನ್ನು ಹೊಂದಿದೆ. ಸದ್ಯ ನಾಳಿನ ಪಂದ್ಯ ನಡೀತಾ ಇರೋದು ಕೂಡ ಕರಾಚಿಯ ಸ್ಟೇಡಿಯಂನಲ್ಲೇ. ಈ ಸ್ಟೇಡಿಯಂನಲ್ಲಿ 2 ತಂಡಗಳು ಈವರೆಗೆ 9 ODI ಪಂದ್ಯಗಳನ್ನು ಆಡಿವೆ. ಈ ಪೈಕಿ ನ್ಯೂಜಿಲೆಂಡ್ ತಂಡ 5 ಪಂದ್ಯಗಳನ್ನು ಗೆದ್ದಿದ್ರೆ ಪಾಕಿಸ್ತಾನ 4 ಪಂದ್ಯಗಳನ್ನು ಗೆದ್ದಿದೆ. ಇನ್ನು ಇತ್ತೀಚಿನ 5 ಪಂದ್ಯಗಳ ರೆಕಾರ್ಡ್ಸ್ಗಳನ್ನು ನೋಡಿದ್ರೆ ನ್ಯೂಜಿಲೆಂಡ್ ತಂಡವೇ ಉತ್ತಮ ಪ್ರದರ್ಶನವನ್ನು ನೀಡಿದೆ. ಉಭಯ ತಂಡಗಳ ನಡುವಿನ ಕೊನೆಯ 5 ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ತಂಡ 3ರಲ್ಲಿ ಗೆದ್ದುಕೊಂಡಿದ್ರೆ ಪಾಕಿಸ್ತಾನ 2ರಲ್ಲಿ ಗೆಲುವನ್ನು ಕಂಡಿದೆ. ಒಟ್ಟಾರೆಯಾಗಿ ಏಕದಿನ ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ಮೇಲೆ ಪಾಕಿಸ್ತಾನ ಪ್ರಾಬಲ್ಯವನ್ನು ಸಾಧಿಸಿದೆ. ಆದರೆ ಇತ್ತೀಚಿನ ನಂತರದ ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಿದೆ. ಸೊ ಹೀಗಾಗಿ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲ ಪಂದ್ಯ ತುಂಬಾನೇ ಹೈ ವೋಲ್ಟೇಜ್ ಇಂದ ಕೂಡಿರಲಿದೆ. ಹಾಗೆ ಈ 2 ತಂಡಗಳು ಮೊದಲ ಪಂದ್ಯದಲ್ಲಿ ಸೆಣಸಾಡಿದ್ರೆ ಎರಡನೇ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಹಣಾಹಣಿ ನಡೆಯಲಿದೆ. ಈ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನ ಹೇಳ್ತೇನೆ. ಅದಕ್ಕೂ ಮುನ್ನ ಭಾರತದ ಚಾಂಪಿಯನ್ಸ್ ಟ್ರೋಫಿ ಜರ್ನಿ ಹೇಗಿದೆ ಅನ್ನೋದನ್ನ ಮೊದಲು ನೋಡೋಣ. ಇನ್ನು ಭಾರತ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯವನ್ನ ಬಾಂಗ್ಲಾದೇಶದ ವಿರುದ್ಧ ಆಡಿದೆ. ಅದು ಪಂದ್ಯ ಫೆಬ್ರವರಿ 20ರಂದು ನಡೆಯಲಿದೆ. ಈ ಪಂದ್ಯ ದುಬೈನಲ್ಲಿ ನಡೆಯಲಿದೆ. ಇನ್ನು ಎರಡನೇ ಪಂದ್ಯವನ್ನ ಪಾಕಿಸ್ತಾನದ ವಿರುದ್ಧ ಭಾರತ ಆಡಲಿದೆ. ಈ ಪಂದ್ಯ ಫೆಬ್ರವರಿ 23ರಂದು ದುಬೈನಲ್ಲಿ ನಡೆಯಲಿದೆ. ಇನ್ನು ಲೀಗ್ ಹಂತದ 3ನೇ ಹಾಗೆ ಕೊನೆಯ ಪಂದ್ಯ ಮಾರ್ಚ್ 2ರಂದು ಭಾರತ ಆಡುತ್ತೆ. ಈ ಪಂದ್ಯ ಕೂಡ ದುಬೈನಲ್ಲಿ ನಡೆಯುತ್ತೆ. ಇನ್ನು ಈ 3 ಮ್ಯಾಚ್ಗಳಲ್ಲಿ ಭಾರತ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆದ್ರೆ ಮಾರ್ಚ್ 4ರಂದು ದುಬೈನಲ್ಲಿ ಸೆಮಿಫೈನಲ್ನ ಮೊದಲ ಪಂದ್ಯ ನಡೆಯುತ್ತೆ. ಸೊ ಇಲ್ಲಿ ಆಡಬೇಕಾಗುತ್ತೆ ಭಾರತ. ಒಂದು ವೇಳೆ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡ್ಕೊಂಡ್ರೆ, ಆ ನಂತರ ಈ ಸೆಮಿಫೈನಲ್ನಲ್ಲೂ ಗೆದ್ದು ಫೈನಲ್ಗೆ ಅರ್ಹತೆಯನ್ನು ಪಡ್ಕೊಂಡ್ರೆ ಆ ಪಂದ್ಯ ಕೂಡ ದುಬೈನಲ್ಲೇ ನಡೆಯುತ್ತೆ. ಅದು ಮಾರ್ಚ್ 9ರಂದು ನಡೆಯುತ್ತೆ. ಅಂದರೆ ಇಲ್ಲಿ ಭಾರತ ಲೀಗ್ ಹಂತದ ಎಲ್ಲ ಪಂದ್ಯಗಳನ್ನು ದುಬೈನಲ್ಲೇ ಆಡುತ್ತೆ. ಹಾಗೇನಾದರೂ ಸೆಮಿಫೈನಲ್ಲು ಫೈನಲ್ಗೆ ಸೆಲೆಕ್ಟ್ ಆದರೆ ಮಾತ್ರ ಭಾರತದ ಜೊತೆ ಎದುರಾಳಿ ತಂಡ ಕೂಡ ದುಬೈನಲ್ಲೇ ಪಂದ್ಯವನ್ನು ಆಡಬೇಕಾಗುತ್ತೆ. ಹಾಗೇನಾದರೂ ಲೀಗ್ ಹಂತದಲ್ಲೇ ಭಾರತ ಸರಣಿಯಿಂದ ಅಂದರೆ ಟೂರ್ನಿಂದ ಹೊರಬಿದ್ದರೆ ಎಲ್ಲ ಪಂದ್ಯಗಳು ಕೂಡ ಅಂದರೆ ಸೆಮಿಫೈನಲ್ಲು ಮತ್ತು ಫೈನಲ್ ಪಂದ್ಯಗಳು ಪಾಕಿಸ್ತಾನಕ್ಕೆ ಶಿಫ್ಟ್ ಆಗ್ತವೆ. ಸೊ ಅಲ್ಲಿಗೆ ಬಾಂಗ್ಲಾದೇಶ ವಿರುದ್ಧದ ಮೊದಲ ಪಂದ್ಯವನ್ನು ಗೆಲ್ಲೋದ್ರೊಂದಿಗೆ ಟೂರ್ನಿಯಲ್ಲಿ ಶುಭಾರಂಭವನ್ನು ಮಾಡೋಕೆ
ರೋಹಿತ್ ಶರ್ಮಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಟೀಂ ಇಂಡಿಯಾಗೆ ಅಚ್ಚರಿಯ ರೀತಿಯಲ್ಲಿ ಆಘಾತ ನೀಡೋಕೆ ಬಾಂಗ್ಲಾದೇಶ ಕೂಡ ಬಲಿಷ್ಠ ತಂಡವನ್ನೇ ಕಣಕ್ಕಿಳಿಸೋಕೆ ರೆಡಿಯಾಗಿದೆ. ಇನ್ನು ಭಾರತ ಪಂದ್ಯಗಳಲ್ಲೇ ದುಬೈನಲ್ಲೇ ನಡೀತಾ ಇದ್ದು ಭಾರತೀಯ ಆಟಗಾರರು ಈಗಾಗಲೇ ದುಬೈನಲ್ಲಿ ಭರ್ಜರಿ ತಾಲೀಮನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಭಾರತ ಮತ್ತು ಬಾಂಗ್ಲಾ ಪಂದ್ಯ ಅಂದಾಗ ಭಾರತವೇ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿ ಕಾಣಿಸುತ್ತೆ. ಹಾಗಂತ ಬಾಂಗ್ಲಾವನ್ನ ಈಸಿಯಾಗಿ ತೆಗೆದುಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಒಂದೊಂದು ಪಂದ್ಯ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮೊದಲನೇ ಪಂದ್ಯವನ್ನ ಭಾರತ ಗೆಲ್ಲೇಬೇಕಾಗುತ್ತೆ. ಹೀಗಾಗಿ ಬಲಿಷ್ಠ ತಂಡವನ್ನೇ ಅಖಾಡಕ್ಕಿಳಿಸೋಕೆ ರೆಡಿಯಾಗಿದೆ. ಇಂಗ್ಲೆಂಡ್ ವಿರುದ್ಧದ 2ನೇ ಏಕದಿನ ಪಂದ್ಯದಲ್ಲಿ ಭರ್ಜರಿ ಶತಕವನ್ನ ಗಳಿಸಿರುವಂತ ನಂತರ ರೋಹಿತ್ ಶರ್ಮಾ ತಮ್ಮ ಫಾರ್ಮ್ ಅನ್ನು ಕಂಡುಕೊಂಡಿದ್ದಾರೆ. ಮತ್ತೊಂದು ಕಡೆ ಉಪನಾಯಕ ಶುಭ್ಮನ್ ಗಿಲ್ ಕೂಡ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ, ಸೆಂಚುರಿಯನ್ನ ಸಿಡಿಸಿದ್ರು ಕೂಡ. ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿ ದೊಡ್ಡ ಇನ್ನಿಂಗ್ಸ್ ಅನ್ನ ನೋಡಬೇಕು ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಇನ್ನು ಮಿಡಲ್ ಆರ್ಡರ್ ನಲ್ಲಂತೂ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಂತ ಶ್ರೇಯಸ್ ಅಯ್ಯರ್ ಅವರು ಕೂಡ ತಂಡದಲ್ಲಿ ಸ್ಥಾನವನ್ನ ಗಟ್ಟಿಗೊಳಿಸಿಕೊಂಡಿದ್ದಾರೆ. ಇನ್ನು ವಿಕೆಟ್ ಕೀಪರ್ಗಳಾದ KL ರಾಹುಲ್ ಮತ್ತು ರಿಷಬ್ ಪಂತ್ ಅವರನ್ನ ಆಡುವ 11ರ ತಂಡಕ್ಕೆ ಯಾರನ್ನ ಸೇರಿಸಿಕೊಳ್ಬೇಕು ಅನ್ನೋ ಬಗ್ಗೆ ಮುಖ್ಯ ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಮತ್ತು ಮುಖ್ಯ ಆಯ್ಕೆದಾರರಾಗಿರುವಂತ ಅಜಿತ್ ಅಗರ್ಕರ್ ನಡುವೆ ವಿವಾದ ನಡೆದಿತ್ತು. ಆದರೆ ಅಂತಿಮವಾಗಿ ಗಂಭೀರ್ ಅವರು KL ರಾಹುಲ್ ಅವರನ್ನೇ ಫೈನಲ್ ಮಾಡಿದ್ದಾರೆ. ಅಂದ್ರೆ ಅವರೇ ಪ್ಲೇಯಿಂಗ್ 11 ನಲ್ಲಿ ಇರಬೇಕು ಅಂತ. ಅಲ್ಲದೆ ಆಲ್ರೌಂಡರ್ಗಳಾದಂಥ ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಸ್ಥಾನವನ್ನು ಪಡ್ಕೊಳ್ತಾರೆ. ಇವರು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ತಂಡಕ್ಕೆ ಅನುಭವಿ ಆಟಗಾರರಾಗಿದ್ದಾರೆ. ಇನ್ನು ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಸ್ಟಾರ್ ಸ್ಪಿನ್ನರ್ ಆಗಿರುವಂಥ ಕುಲ್ದೀಪ್ ಯಾದವ್ ಹಾಗೆ ವೇಗಿ ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್ ಅವರು ಆಡುವ 11ರ ಬಳಗದಲ್ಲಿ ಸ್ಥಾನ ಪಡೆಯುವಂಥ ನಿರೀಕ್ಷೆ ಇದೆ. ಸೊ ಫೈನಲ್ ಆಗಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಶಮಿ ಹಾಗೆ ಹರ್ಷದೀಪ್ ಸಿಂಗ್ ಸ್ಥಾನವನ್ನು ಪಡೆಯಬಹುದು. 8 ತಂಡ 2 ಗುಂಪು 15 ಪಂದ್ಯಗಳು. ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೋಟಲ್ ಆಗಿ ಘಟಾನುಘಟಿ 8 ತಂಡಗಳು ಭಾಗವಹಿಸ್ತಾ ಇದ್ರು ಕೂಡ ಒಟ್ಟಾರೆಯಾಗಿ ನಡೆಯೋದೇ 15 ಪಂದ್ಯಗಳು ಮಾತ್ರ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಣಕ್ಕಿಳಿರುವಂಥ 8 ತಂಡಗಳನ್ನ 2 ಗುಂಪುಗಳಾಗಿ ಡಿವೈಡ್ ಮಾಡಲಾಗಿದೆ. ಇಲ್ಲಿ ಮೊದಲ ಸುತ್ತಿನಲ್ಲಿ ಗ್ರೂಪ್ಗಳಲ್ಲಿ ಪಂದ್ಯ ನಡೆಯಲಿದೆ. ಅಂದರೆ ಆಯಾ ಗ್ರೂಪ್ನಲ್ಲಿನ ತಂಡಗಳು ಪರಸ್ಪರ ಸೆಣಸಾಟ ನಡೆಸಲಿವೆ. ಗ್ರೂಪ್ ಎ ನಲ್ಲಿ ಭಾರತ, ಪಾಕಿಸ್ತಾನ, ನ್ಯೂಜಿಲೆಂಡ್ ಮತ್ತು ಬಾಂಗ್ಲಾದೇಶ ತಂಡಗಳಿದ್ರೆ ಗ್ರೂಪ್ ಬಿ ನಲ್ಲಿ ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ ಮತ್ತು ಇಂಗ್ಲೆಂಡ್ ಟೀಮ್ಗಳಿವೆ. ಮೊದಲ ಸುತ್ತಿನಲ್ಲಿ ಆಯಾ ಗ್ರೂಪ್ಗಳಲ್ಲಿರುವಂಥ ತಂಡಗಳು ಮುಖಾಮುಖಿಯಾಗಲಿವೆ. ಪ್ರತಿ ಹಂತದಲ್ಲಿ ಲೀಗ್ ಹಂತದಲ್ಲಿ ಒಟ್ಟು 3 ಪಂದ್ಯಗಳನ್ನು ಆಡಬೇಕಾಗುತ್ತೆ. ಇಲ್ಲಿ 2 ಗುಂಪುಗಳು ಇರೋದ್ರಿಂದ ಬೇರೆ ಬೇರೆ ಅಂಕಪಟ್ಟಿ ಕೂಡ ಇರುತ್ತೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪಾಯಿಂಟ್ಸ್ ಟೇಬಲ್ಗಳಲ್ಲಿ ಮೊದಲ 2 ಸ್ಥಾನಗಳನ್ನು ಪಡೆಯುವಂಥ ತಂಡಗಳು ಸೆಮಿಫೈನಲ್ ಪ್ರವೇಶ ಪಡೆಯುತ್ತೆ. ಅಂದರೆ ಲೀಗ್ ಹಂತದಿಂದ 4 ತಂಡಗಳು ಹೊರಬೀಳುತ್ತೆ. ಇನ್ನು 4 ಟೀಮ್ಗಳು ಮುಂದಿನ ಹಂತಕ್ಕೆ ಹೋಗುತ್ತೆ. ಇನ್ನು ಸೆಮಿಫೈನಲ್ನಲ್ಲಿ ಆಯಾ ಗ್ರೂಪ್ನಿಂದ ಅರ್ಹತೆ ಪಡೆದಂಥ ತಂಡಗಳು ಪರಸ್ಪರ ವಿರುದ್ಧವಾಗಿ ಸೆಣಸಬೇಕಾಗುತ್ತೆ. ಅಂದರೆ ಲೀಗ್ ಹಂತದಲ್ಲಿ ಮುಖಾಮುಖಿಯಾದಂಥ ತಂಡಗಳು ಸೆಮಿಫೈನಲ್ನಲ್ಲಿ ಮತ್ತೆ ಎದುರು ಬದುರು ಆಗೋದಿಲ್ಲ. ಮೊದಲ ಮತ್ತು 2ನೇ ಸೆಮಿಫೈನಲ್ಗಳಲ್ಲಿ ಗೆದ್ದ ತಂಡಗಳು ಫೈನಲ್ಗೆ ಪ್ರವೇಶವನ್ನು ಪಡೆಯಲಿವೆ. ಅದರಂತೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಲೀಗ್ ಹಂತದಲ್ಲಿ ಒಟ್ಟು 12 ಪಂದ್ಯಗಳು ಮತ್ತು ನಾಕೌಟ್ ಹಂತದಲ್ಲಿ 3 ಪಂದ್ಯಗಳು ನಡೆಯಲಿವೆ. ಮಾರ್ಚ್ 9ರಂದು ಫೈನಲ್ ಪಂದ್ಯ ನಡೆಯಲಿದೆ. ಒಟ್ಟಿನಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಕೌಂಟ್ ಡೌನ್ ಶುರುವಾಗಿದ್ದು 8 ತಂಡಗಳು ಕೂಡ ಈಗಾಗಲೇ ಪ್ಲೇಯಿಂಗ್ 11 ಸೆಟ್ ಮಾಡ್ಕೊಳ್ತಾ ಇವೆ. ಅಂತಿಮವಾಗಿ ಯಾರು ಪ್ರಾಬಲ್ಯವನ್ನ ಮೆರೀತಾರೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.